ಬಾಂಗ್ಲಾದೇಶ ವಿರುದ್ಧ ನಾವ್ ಯಾಕೆ ಹೋಗ್ಬೇಕು? ನಮಸ್ತೆ ಕರ್ನಾಟಕ. ಮತ್ತೊಂದು ಭಾರಿ ದೊಡ್ಡ ಮಟ್ಟದ ಜೆನ್ಸಿ ಪ್ರತಿಭಟನೆ ಅಂತನೂ, ಹೋರಾಟ ಅಂತನೂ, ದೊಂಬಿ ಅಂತನೂ, ಕಲಹ ಅಂತನೂ ಏನ್ ಬೇಕಾದ್ರೂ ಹೆಸರು ಕೊಡಿ. ಈ ಸಲ ಇದು ನಡೀತಾ ಇರೋದು ನೇಪಾಳದಲ್ಲ, ಇದು ಕೂಡ ನಮ್ಮ ನೆರೆಯ ರಾಷ್ಟ್ರನೇ ಬಾಂಗ್ಲಾದೇಶದಲ್ಲಿ. ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಅಥವಾ ಈ ಒಂದು ಹೋರಾಟದ ವಿಚಾರವನ್ನ ಈಗ ನೀವು ವಿಡಿಯೋ ನೋಡ್ತಿರೋ ಸಂದರ್ಭದಲ್ಲೂ ನಿಮ್ಮ ಟಿವಿ ಚಾನಲ್ ಅಲ್ಲಿ ಇರಬಹುದು ಅಥವಾ ನ್ಯೂಸ್ ಪೇಪರ್ ಅಲ್ಲಿ ನೀವು ನೋಡ್ತಾ ಇರಬಹುದು. ಹೆಡ್ಲೈನ್ಸ್ ಅಲ್ಲಿ ಬರ್ತಾ ಇರುತ್ತೆ, ಬಾಂಗ್ಲಾದೇಶದಲ್ಲಿ ಗಲಾಟೆ, ದೊಂಬಿ, ಬಾಂಗ್ಲಾದೇಶದಲ್ಲಿ ಬೆಂಕಿ, ಬಾಂಗ್ಲಾದೇಶದಲ್ಲಿ ಮಾರಣ ಹೋಮ, ಹಾಗೆ ಹೀಗೆ ಅಂತೇಳಿ. ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಬಗ್ಗೆ ನಾನು ಇವತ್ತು ಯಾಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ವಿಚಾರ ಇದೆ. ಇವತ್ತು ಅಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಅಥವಾ ಹೋರಾಟ ಏನು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ, ಅದಕ್ಕೆ ಅಲ್ಲಿಯ ಜನರು ಏನು ಪ್ರತಿಭಟನಾಕಾರರು ಕೊಡುವಂತ ಕಾರಣ ಏನ್ ಗೊತ್ತಾ? ಭಾರತ ಅಂತ. ನಿಮ್ಗೆ ಇಮ್ಯಾಜಿನೇಷನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವತ್ತು ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣ ಆದದ್ದೇ ನಮ್ಮ ದೇಶ. 1971 ಏನು ಯುದ್ಧ ಇದೆ, ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನ